ಪೊಲೀಸರಿಂದ ದರ್ಶನ್ ಆಪ್ತ ನಟ ಧನ್ವೀರ್ ವಿಚಾರಣೆ ಮಾಡಲಾಗ್ತಾ ಇದೆ. ಕಾರಾಗೃಹ ರಾಜಾತಿಥ್ಯ ಕೇಸ್ನಲ್ಲಿ ಧನ್ವೀರ್ಗೆ ಸಿಸಿಬಿ ಗ್ರಿಲ್ ನಡೆಸ್ತಾ ಇರುವಂಥದ್ದು. ದರ್ಶನ್ ಅತ್ಯಾಪ್ತರಾದಂತಹ ನಟ ಧನ್ವೀರ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಸಿಸಿಬಿ ವಿಚಾರಣೆಯನ್ನ ಮುಗಿಸಿ ತೆರಳಿದ್ದಾರೆ ಸ್ಯಾಂಡಲ್ವುಡ್ ನಟ. ಕಾರಾಗೃಹದಲ್ಲಿ ಉಗ್ರರು ರೇಪಿಸ್ಟ್ಗಳ ಬಿಂದಾಸ್ ಲೈಫ್ ವಿಡಿಯೋ ಬಿಡುಗಡೆ ಸಂಬಂಧ ನಟ ಧನ್ವೀರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಆಲ್ರೆಡಿ ವಿಚಾರಣೆ ಮುಗಿದಿದೆ ಅಂತ ಹೇಳಲಾಗ್ತಾ ಇದೆ. ಸಿಸಿಬಿ ಕಚೇರಿ ಹಿಂಬಾಗಿಲಿನಿಂದ ನಟ ಧನ್ವೀರ್ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಪರಪ್ಪನ ಅಗ್ರಹಾರ ರಾಜಾತಿಥ್ಯ ಕೇಸ್ನಲ್ಲಿ ಧನ್ವೀರ್ಗೆ ಇದೀಗ ಸಂಕಷ್ಟ ಎದುರಾಗುತ್ತಾ? ಸಿಸಿಬಿಯಿಂದ ಆರೋಪಿ ದರ್ಶನ್ ಆಪ್ತ ಧನ್ವೀರ್ ವಿಚಾರಣೆ ನಡೆಸಲಾಗ್ತಾ ಇದೆ. ನಟ ದರ್ಶನ್ ಆಪ್ತ ಧನ್ವೀರ್ ವಿಡಿಯೋ ಮಾಡಿದ ಅನುಮಾನ ಶಂಕೆ ಮೂಡ್ತಾ ಇರುವಂಥದ್ದು. ಆರೋಪಿ ದರ್ಶನ್ ಆಪ್ತ ಧನ್ವೀರ್ಗೆ ವಿಚಾರಣೆ ಮಾಡ್ತಾ ಇದ್ದಾರೆ ಸಿಸಿಬಿ ಪೊಲೀಸರು. ನಿನ್ನೆಯಿಂದ ನಟ ಧನ್ವೀರ್ನ ವಿಚಾರಣೆಗೆ ಒಳಪಡಿಸ್ತಾ ಇರುವಂಥದ್ದು. ನಿನ್ನೆ ಸಂಜೆಯಿಂದ ನಟ ಧನ್ವೀರ್ಗೆ ಡ್ರಿಲ್ ಮಾಡ್ತಾ ಇದ್ದಾರೆ ಖಾಕಿ ಪಡೆ. ಧನ್ವೀರ್ ಮೊಬೈಲ್ ವಶಕ್ಕೆ ಪಡೆದು ರಿಟ್ರೀವ್ಗೆ ಕಳಿಸಿದ್ದಾರೆ ಸಿಸಿಬಿ. ಮೊಬೈಲ್ ಪರಿಶೀಲಿಸಿ ರಿಟ್ರೀವ್ಗಾಗಿ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗುತ್ತೆ. ಜೈಲಿನಿಂದ ವಿಡಿಯೋ ರಿಲೀಸ್ ಆಗಿರುವ ಬಗ್ಗೆ ಸಂಪೂರ್ಣ ತನಿಖೆಯನ್ನ ನಡೆಸಲಾಗುತ್ತೆ. ಸಿಸಿಬಿ ಪೊಲೀಸರ ವಶದಲ್ಲೇ ಇರುವ ದರ್ಶನ್ ಆಪ್ತ ನಟ ಧನ್ವೀರ್ ಇದೀಗ ಏನು ವಿಡಿಯೋ ಲೀಕ್ ಆಯ್ತು, ಮಾರ್ನಿಂಗ್ ರಾಜಾತಿಥ್ಯ ನಡೆಸ್ತಾ ಇರುವಂಥದ್ದು, ಕೊಡ್ತಾ ಇರುವಂಥದ್ದು ಖೈದಿಗಳಿಗೆ. ಸೊ ಆ ಒಂದು ವಿಚಾರವಾಗಿ ಇದೀಗ ನಟ ಧನ್ವೀರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಈಗ ಆಲ್ರೆಡಿ ವಿಚಾರಣೆ ನಡೆಸಿದ್ದಾರೆ ಸಿಸಿಬಿ ಪೊಲೀಸರು. ಹಿಂಬದಿಯ ಬಾಗಿಲಿನಿಂದ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಕಂಪ್ಲೀಟ್ ಆಗಿ ನಟ ಧನ್ವೀರ್ ಅವರ ಮೊಬೈಲ್ ಅನ್ನ ರಿಟ್ರೀವ್ ಮಾಡಲಾಗಿದೆ, ವಶಕ್ಕೆ ಪಡೆದುಕೊಂಡಿದ್ದಾರೆ. ಮೊಬೈಲ್ ಪರಿಶೀಲಿಸಿ ರಿಟ್ರೀವ್ಗಾಗಿ ಎಫ್ಎಸ್ಎಲ್ಗೆ ಇದೀಗ ರವಾನೆ ಕೂಡ ಮಾಡಲಾಗಿದೆ. ಆಲ್ರೆಡಿ ಜೈಲಿಂದ ವಿಡಿಯೋ ರಿಲೀಸ್ ಆಗಿರುವ ಬಗ್ಗೆ ಸಂಪೂರ್ಣವಾಗಿ ತನಿಖೆಯನ್ನ ಕೈಗೊಳ್ಳಲಾಗುತ್ತೆ. ಸಿಸಿಬಿ ಪೊಲೀಸರ ವಶದಲ್ಲೇ ಇದ್ದಾರೆ ದರ್ಶನ್ ಆಪ್ತ ನಟ ಧನ್ವೀರ್. ಅವರೇ ವಿಡಿಯೋ ಮಾಡಿರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಸೊ ಆ ರೀಸನ್ ಇಂದಾಗಿ ಕಂಪ್ಲೀಟ್ ಆಗಿ ಮೊಬೈಲ್ ಅನ್ನ ರಿಟ್ರೀವ್ ಮಾಡಿ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಪೊಲೀಸರು. ನಿನ್ನೆಯಿಂದ ನಟ ಧನ್ವೀರ್ ವಿಚಾರಣೆಗೆ ಒಳಪಡಿಸಿದ್ದಾರೆ. ನಿನ್ನೆ ಸಂಜೆಯಿಂದ ಕೂಡ ನಟ ಧನ್ವೀರ್ಗೆ ಡ್ರಿಲ್ ನಡೆಸಲಾಗ್ತಾ ಇದೆ ಖಾಕಿ ಪಡೆಯಿಂದ. ಅವರೇ ವಿಡಿಯೋ ರಿಲೀಸ್ ಮಾಡಿರ್ಬೋದು ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ವಿಡಿಯೋವನ್ನ ರಿಲೀಸ್ ಮಾಡಿರುವಂತದ್ದು ನಟ ಧನ್ವೀರ್ ಅಂತ ಹೇಳಲಾಗ್ತಾ ಇದೆ. ರಾಜಾತಿಥ್ಯ ಪಡೆದಿರುವಂತಹ ವಿಡಿಯೋ ಅನುಮಾನ ವ್ಯಕ್ತ ಆಗ್ತಾ ಇದೆ. ಸದ್ಯಕ್ಕೆ ವಿಚಾರಣೆ ಕೂಡ ನಡೆಸಲಾಗಿದೆ. ಕಂಪ್ಲೀಟ್ ಆಗಿ ಮೊಬೈಲ್ ನ ರಿಟ್ರೀವ್ ಕೂಡ ಮಾಡಲಾಗಿದೆ. ಸೊ ಏನೆಲ್ಲ ಮಾಹಿತಿ ಹೊರಬಿದ್ದಿದೆ, ಯಾಕಾಗಿ ಈ ರೀತಿಯಾಗಿ ಧನ್ವೀರ್ ಮಾಡಿದ್ರು, ಅನುಮಾನ ನಿಜವಾ ಸುಳ್ಳ, ಅಪ್ಡೇಟ್ಸ್ ಕೊಡೋದಾದ್ರೆ? ಈಗಾಗಲೇ ಏನು ಸತತವಾಗಿ 6 ಗಂಟೆಗಳ ಕಾಲ ನಿರಂತರವಾಗಿ ಅವರೊಂದು ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಈ ವಿಡಿಯೋ ಯಾರು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಅದರ ಮೂಲವನ್ನು ಹುಡುಕದಂತಹ ಸಂದರ್ಭದಲ್ಲಿ ಧನ್ವೀರ್ ಹೆಸರು ಬರುತ್ತೆ. ಧನ್ವೀರನ್ನ ಬೆಳಗಿನ ಜಾವ 3 ಗಂಟೆಯ ಸಂದರ್ಭದಲ್ಲಿ ಏರ್ಪೋರ್ಟ್ ಬಳಿ ಇರುವಂತಹ ಜಾಗದಲ್ಲಿ ಅವರನ್ನ ಒಂದು ವಶಕ್ಕೆ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ಅಂದ್ರೆ ಇಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಆತನನ್ನ ಬಂಧನ ಮಾಡುವಂತಹ ವಿಚಾರ ಗೊತ್ತಾಗಿ ಆತ ಎಸ್ಕೇಪ್ ಅನ್ನ ಆಗ್ತಿದ್ನ ಅನ್ನುವಂತಹ ಒಂದು ವಿಚಾರಗಳನ್ನು ಕೂಡ ಈಗ ಅನುಮಾನಕ್ಕೆ ಮೂಡಿದೆ ಅಂತ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಆತನ ಸಿಡಿಆರ್ ಗಳನ್ನ ಟ್ರ್ಯಾಕ್ ಮಾಡಿದಂತಹ ಸಿಸಿಬಿ ಅಧಿಕಾರಿಗಳು ಅವರನ್ನ ಅಲ್ಲಿಂದ ವಶಕ್ಕೆ ಪಡೆದು ಅವರನ್ನ ಸಿಸಿಬಿ ಕಚೇರಿ ಕರೆತರಲಾಗುತ್ತೆ. ನಂತರ ವಿಚಾರಣೆ ನಡೆಸಿ ಅವರ ಮೊಬೈಲ್ ಅನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಅಂದ್ರೆ ಈಗ ಅವರನ್ನ ಬಿಟ್ಟು ಕಳಿಸಿ ಅವರ ಮೊಬೈಲ್ ಅನ್ನ ವಶಕ್ಕೆ ಪಡೆದು ಅದರಲ್ಲಿ ಇರುವಂತಹ ಮೆಸೇಜ್ಗಳಾಗಿರಬಹುದು ಮತ್ತೆ ಇನ್ನಿತರ ಏನಿದೆ ಅದೆಲ್ಲವನ್ನು ಕೂಡ ಎಫ್ಎಸ್ಎಲ್ಗೆ ಕಳಿಸಿ ರಿಟ್ರೀವ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಅವರಿಗೆ ಪಕ್ಕಾ ಇದೆ ಈ ರೀತಿಯಾದಂತಹ ಏನು ವಿಡಿಯೋಗಳು ಹೊರಗಡೆ ಹೋಗೋದಕ್ಕೆ ಕಾರಣ ಈ ಧನ್ವೀರ್ ಅಂತ ಹೇಳಿ ವಿಚಾರಗಳು ಗೊತ್ತಾದಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾದಂತಹ ಹಲವು ಟೆಕ್ನಿಕಲ್ ಸಾಕ್ಷಿಗಳು ಇರುವಂತಹ ಒಂದು ಕಾರಣದಿಂದಾಗಿ ಅವರನ್ನು ವಶಕ್ಕೆ ಪಡೆದುಕೊಳ್ಳಲಾಯಿತು. ಸದ್ಯ ಇದೊಂದು ಮೊಬೈಲ್ಗಳನ್ನ ಅಂದ್ರೆ ಈಗ ಸದ್ಯ ಅವರ ಮೊಬೈಲ್ನಲ್ಲಿ ಏನಾದರೂ ಇದ್ದಿದ್ದೇ ಆದಂತಹ ಸಂದರ್ಭದಲ್ಲಿ ಅವರನ್ನ ಮತ್ತೆ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದ ಬಳಿಕ
ಪರಪ್ಪನ ಅಂದ್ರೆ ಜೈಲು ಭದ್ರತೆಗೆ ಧಕ್ಕೆ ತಂದಿರುವಂತಹ ಒಂದು ಆರೋಪದಡಿ ಅವರ ಬಂಧನ ಮಾಡುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಾನೆ ಹೇಳಬಹುದಾಗಿದೆ. ಈಗ ಸದ್ಯ 6 ಗಂಟೆಗಳ ಕಾಲ ವಿಚಾರಣೆ ನಡೆಸಿ ಅವರಿಂದ ಒಂದಷ್ಟು ಮಾಹಿತಿಗಳನ್ನು ಪಡೆದುಕೊಂಡು ಈ ವಿಡಿಯೋವನ್ನ ನೀವೇನಾದ್ರೂ ಕಳಿಸಿದ್ರ ಅಥವಾ ಯಾರಿಗೆ ಬಂತು, ಏನಾದ್ರೂ ರೌಡಿ ಶೀಟರ್ಗಳೇನಾದ್ರೂ ಕೊಟ್ಟಿದ್ರ ಅಥವಾ ಜೈಲಿನಿಂದ ಈ ರೀತಿಯಾದಂತಹ ಒಂದು ವಿಡಿಯೋಗಳು ಬಂದಿದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ತನಿಖೆಯನ್ನ ಅಂದ್ರೆ ಒಂದು ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಸಿಸಿಬಿ ಅಧಿಕಾರಿಗಳು ಇಷ್ಟೊತ್ತು ಮಾಡಿದ್ರು ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಸದ್ಯ ಮುಂದಿನ ದಿನ ಏನಾದ್ರೂ ಅವರಿಗೆ ಅಗತ್ಯತೆ ಇತ್ತು ಅಂತ ಏನಾದ್ರೂ ಇದ್ದಂತಹ ಸಂದರ್ಭ ಮತ್ತೆ ಒಂದು ನೋಟಿಸ್ ಅನ್ನು ಕೊಟ್ಟು ವಿಚಾರಣೆ ಕರೆಸುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯದ ಮಟ್ಟಿಗೆ ಒಂದು ಗಂಭೀರ ಪ್ರಕರಣ ಅಂತ ಅನಿಸಿಕೊಂಡಿರುವಂತಹ ಕಾರಣದಿಂದಾಗಿ ಪ್ರತಿಯೊಬ್ಬರನ್ನು ಕೂಡ ಅಂದ್ರೆ ಈಗ ಧನ್ವೀರನ್ನ ವಿಚಾರಣೆ ಮಾಡಲಾಯಿತು, ನಂತರ ಅವರಿಗೆ ಕಳಿಸಿದ್ದು ಯಾರು ಅನ್ನುವಂಥದ್ದು ಅಂದ್ರೆ ಯಾವ ವ್ಯಕ್ತಿ ಮುಖಾಂತರ ಅವರಿಗೆ ಇದು ಬಂತು, ವಿಡಿಯೋ ಬಂತು ಮತ್ತು ಧನ್ವೀರ್ ಯಾರಿಗೆ ಕಳಿಸಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹು ಮುಖ್ಯವಾಗುತ್ತೆ. ಯಾಕಂದ್ರೆ ಕೆಲವೊಂದು ಮೂಲಗಳ ಪ್ರಕಾರ ಧನ್ವೀರ್ ಕೆಲವೊಂದು ಪತ್ರಕರ್ತರಿಗೆ ಕೂಡ ಕಳಿಸಿದ್ದಾರೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಅವರನ್ನು ಕೂಡ ಕರೆಸಿ ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನ ಮುಂದಿನ ಹಂತದಲ್ಲಿ ಸಿಸಿಬಿ ಅಧಿಕಾರಿಗಳು ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಇಲ್ಲಿ ಜೈಲು ಭದ್ರತೆಗೆ ಧಕ್ಕೆ ತರುವಂತಹ ಒಂದು ಸೆಕ್ಷನ್ ನಡಿ ಈ ಒಂದು ಪ್ರಕರಣವನ್ನ ಸಿಸಿಬಿ ಅಧಿಕಾರಿಗಳು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯ ಧನ್ವೀರ್ನನ್ನ ಬಿಟ್ ಕಳಿಸಲಾಗಿದೆ. ಅವರ ಮೊಬೈಲ್ ರಿಟ್ರೀವ್ಗಾಗಿ FSLಗೆ ಈಗಾಗಲೇ ರವಾನೆಯನ್ನ ಮಾಡಲಾಗಿದೆ. ರೋಜಾ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.